ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅಶ್ಲೀಲ ಸಮರದ ವಿಚಾರ ಆ ಅಖಾಡಕ್ಕೆ ಸಭಾಪತಿ ಎಂಟ್ರಿ ಕೊಟ್ಟಿದ್ದಾರೆ. ಗೃಹ ಸಚಿವರಿಗೆ ಹೊರಟಿ ಖಾರವಾಗಿ ಪತ್ರವನ್ನು ಬರೆದಿದ್ದಾರೆ. ಹಾಗಾದ್ರೆ ಪರಿಷತ್ ಸಭಾಪತಿ ಲೆಟರ್ನಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಏನು ಬರೆದಿದ್ದಾರೆ ಪತ್ರದಲ್ಲಿ ಅಂತ ಹೇಳಿ ನಾನು ನೋಡ್ತೇನೆ. ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ರಾಜ್ಯ ಸರ್ಕಾರ ವರ್ಸಸ್ ವಿಧಾನ ಪರಿಷತ್ ಸಭಾಪತಿ. ಅವಾಚ್ಯ ಪದ ಬಳಕೆಗೆ ಸಿಐಡಿಗೆ ವಹಿಸಿದ್ದಕ್ಕೆ ಆಕ್ಷೇಪ. ಅಂದು ಪರಿಷತ್ನಲ್ಲಿ ದೊಡ್ಡ ಕದನವೇ ಆಗಿತ್ತು. ಸಿಟಿ ರವಿ ಹೆಬ್ಬಾಳ್ಕರ್ ನಡುವೆ ಅಶ್ಲೀಲ ವಾರ್ ಜೋರಾಗಿತ್ತು. ಆಡಳಿತ ವಿಪಕ್ಷ ನಾಯಕರ ನಡುವೆ ವಾಕ್ಸಮರ ಆಗಿ ಸಭಾಪತಿ ಹೊರಟ್ಟಿಗೆ ದೂರುಗಳು ಸಲ್ಲಿಕೆ ಆಗಿದ್ವು. ಅವಾಚ್ಯ ಶಬ್ದ ಬಳಕೆಗೆ ಸನ್ನ ಸರ್ಕಾರ ಸಿಐಡಿಗೆ ವಹಿಸಿ ಆದೇಶ ಹೊರಡಿಸಿರುವುದಕ್ಕೆ ಹೊರಟ್ಟಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಹಾಗಾದ್ರೆ ಹೊರಟ್ಟಿ ಬರೆದ ಪತ್ರದ ಹೈಲೈಟ್ಸ್ ಏನು ಅನ್ನೋದನ್ನ ನೋಡೋದಾದ್ರೆ, ಆತ್ಮೀಯರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ವಿಷಯ ಬೆಳಗಾವಿ ಸುವರ್ಣಸೌಧದಲ್ಲಿ ಡಿಸೆಂಬರ್ 19ರಂದು ನಡೆದ ಪ್ರಕರಣ ಕುರಿತು ಯಾವ ವಿಷಯದ ಕುರಿತು ಸಿಐಡಿ ತನಿಖೆಗೆ ನೀಡಲಾಗಿದೆ ಎಂಬ ಬಗ್ಗೆ ಇನ್ನೂ ಸ್ಪಷ್ಟವಾಗುತ್ತಿಲ್ಲ. ಸದನದ ಒಳಗಿನ ಘಟನೆ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಪರಮಾಧಿಕಾರ ಸಭಾಪತಿಯಾದ ತಮಗೆ ಇದೆ. ಸರ್ಕಾರದ ಸಿಐಡಿ ತನಿಖೆ ನಿರ್ಧಾರ ಕಾರ್ಯಾಂಗ ಶಾಸಕಾಂಗದ ಸಂಘರ್ಷಕ್ಕೆ ಕಾರಣವಾದಂತಾಗಿದೆ. ಡಿಸೆಂಬರ್ 19ರಂದು ನಡೆದ ಘಟನೆ ಬಗ್ಗೆ ಪೀಠದಿಂದ ಈಗಾಗಲೇ ತೀರ್ಪು ನೀಡಲಾಗಿದೆ. ಸಭಾಪತಿ ತೀರ್ಪೇ ಅಂತಿಮ. ಸಂವಿಧಾನದ ಅಡಿ ಕರ್ತವ್ಯ ನಿರ್ವಹಿಸುತ್ತೀರಿ ಎಂಬ ವಿಶ್ವಾಸವಿದೆ. ಬಸವರಾಜ್ ಎಸ್ ಹೊರಟ್ಟಿ, ಸಭಾಪತಿ, ಕರ್ನಾಟಕ ವಿಧಾನ ಪರಿಷತ್. ಕಾನೂನು ಯಾರಿಗೂ ಹೊರತಾಗಿರೋದಿಲ್ಲ. ಬಸವರಾಜ್ ಹೊರಟ್ಟಿ ಅವರು ಕೂಡ ಏನು ಅಧ್ಯಕ್ಷರಿದ್ದಾರೆ, ಅವರು ಆ ಚೌಕಟ್ಟಿನಲ್ಲೇ ತೀರ್ಮಾನಗಳನ್ನು ಮಾಡ್ತಾರೆ. ನಾವು ಕೂಡ ನಮ್ಮ ಆ್ಯಕ್ಷನ್ಸ್ ಏನಿರುತ್ತೆ ಅವು ಕಾನೂನು ಚೌಕಟ್ಟಲ್ಲೇ ಮಾಡಬೇಕಾಗುತ್ತೆ. ನಾವು CID ಎನ್ಕ್ವೈರಿ ಮಾಡ್ತೀವಿ, ನಾವು CBI ಎನ್ಕ್ವೈರಿ ಮಾಡ್ತೀವಿ, ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ಸಿಟಿ ರವಿ ಹಾಗೂ ಸಚಿವೆ ಹೆಬ್ಬಾಳ್ಕರ್ ಅಶ್ಲೀಲ ಸಮರ ಮತ್ತೊಂದು ದಿಕ್ಕಿಗೆ ಹೊರಳಿದೆ. ಹೊರಟ್ಟಿ ಬರೆದ ಪತ್ರ ಆಡಳಿತ ಪಕ್ಷಕ್ಕೆ ಇರಿಸುಮುರಿಸು ಉಂಟು ಮಾಡಿದೆ. ವಿಪಕ್ಷಕ್ಕೆ ಒಳ್ಳೆ ಆಹಾರ ಸಿಕ್ಕಂತಾಗಿರೋದಂತೂ ನಿಜ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅಶ್ಲೀಲ ಸಮರದ ವಿಚಾರ ಆ ಅಖಾಡಕ್ಕೆ ಸಭಾಪತಿ ಎಂಟ್ರಿ ಕೊಟ್ಟಿದ್ದಾರೆ. ಗೃಹ ಸಚಿವರಿಗೆ ಹೊರಟಿ ಖಾರವಾಗಿ ಪತ್ರವನ್ನು ಬರೆದಿದ್ದಾರೆ. ಹಾಗಾದ್ರೆ ಪರಿಷತ್ ಸಭಾಪತಿ ಲೆಟರ್ನಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಏನು ಬರೆದಿದ್ದಾರೆ ಪತ್ರದಲ್ಲಿ ಅಂತ ಹೇಳಿ ನಾನು ನೋಡ್ತೇನೆ. ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ರಾಜ್ಯ ಸರ್ಕಾರ ವರ್ಸಸ್ ವಿಧಾನ ಪರಿಷತ್ ಸಭಾಪತಿ. ಅವಾಚ್ಯ ಪದ ಬಳಕೆಗೆ ಸಿಐಡಿಗೆ ವಹಿಸಿದ್ದಕ್ಕೆ ಆಕ್ಷೇಪ. ಅಂದು ಪರಿಷತ್ನಲ್ಲಿ ದೊಡ್ಡ ಕದನವೇ ಆಗಿತ್ತು. ಸಿಟಿ ರವಿ ಹೆಬ್ಬಾಳ್ಕರ್ ನಡುವೆ ಅಶ್ಲೀಲ ವಾರ್ ಜೋರಾಗಿತ್ತು. ಆಡಳಿತ ವಿಪಕ್ಷ ನಾಯಕರ ನಡುವೆ ವಾಕ್ಸಮರ ಆಗಿ ಸಭಾಪತಿ ಹೊರಟ್ಟಿಗೆ ದೂರುಗಳು ಸಲ್ಲಿಕೆ ಆಗಿದ್ವು. ಅವಾಚ್ಯ ಶಬ್ದ ಬಳಕೆಗೆ ಸನ್ನ ಸರ್ಕಾರ ಸಿಐಡಿಗೆ ವಹಿಸಿ ಆದೇಶ ಹೊರಡಿಸಿರುವುದಕ್ಕೆ ಹೊರಟ್ಟಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಹಾಗಾದ್ರೆ ಹೊರಟ್ಟಿ ಬರೆದ ಪತ್ರದ ಹೈಲೈಟ್ಸ್ ಏನು ಅನ್ನೋದನ್ನ ನೋಡೋದಾದ್ರೆ, ಆತ್ಮೀಯರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ವಿಷಯ ಬೆಳಗಾವಿ ಸುವರ್ಣಸೌಧದಲ್ಲಿ ಡಿಸೆಂಬರ್ 19ರಂದು ನಡೆದ ಪ್ರಕರಣ ಕುರಿತು ಯಾವ ವಿಷಯದ ಕುರಿತು ಸಿಐಡಿ ತನಿಖೆಗೆ ನೀಡಲಾಗಿದೆ ಎಂಬ ಬಗ್ಗೆ ಇನ್ನೂ ಸ್ಪಷ್ಟವಾಗುತ್ತಿಲ್ಲ. ಸದನದ ಒಳಗಿನ ಘಟನೆ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಪರಮಾಧಿಕಾರ ಸಭಾಪತಿಯಾದ ತಮಗೆ ಇದೆ. ಸರ್ಕಾರದ ಸಿಐಡಿ ತನಿಖೆ ನಿರ್ಧಾರ ಕಾರ್ಯಾಂಗ ಶಾಸಕಾಂಗದ ಸಂಘರ್ಷಕ್ಕೆ ಕಾರಣವಾದಂತಾಗಿದೆ. ಡಿಸೆಂಬರ್ 19ರಂದು ನಡೆದ ಘಟನೆ ಬಗ್ಗೆ ಪೀಠದಿಂದ ಈಗಾಗಲೇ ತೀರ್ಪು ನೀಡಲಾಗಿದೆ. ಸಭಾಪತಿ ತೀರ್ಪೇ ಅಂತಿಮ. ಸಂವಿಧಾನದ ಅಡಿ ಕರ್ತವ್ಯ ನಿರ್ವಹಿಸುತ್ತೀರಿ ಎಂಬ ವಿಶ್ವಾಸವಿದೆ. ಬಸವರಾಜ್ ಎಸ್ ಹೊರಟ್ಟಿ, ಸಭಾಪತಿ, ಕರ್ನಾಟಕ ವಿಧಾನ ಪರಿಷತ್. ಕಾನೂನು ಯಾರಿಗೂ ಹೊರತಾಗಿರೋದಿಲ್ಲ. ಬಸವರಾಜ್ ಹೊರಟ್ಟಿ ಅವರು ಕೂಡ ಏನು ಅಧ್ಯಕ್ಷರಿದ್ದಾರೆ, ಅವರು ಆ ಚೌಕಟ್ಟಿನಲ್ಲೇ ತೀರ್ಮಾನಗಳನ್ನು ಮಾಡ್ತಾರೆ. ನಾವು ಕೂಡ ನಮ್ಮ ಆ್ಯಕ್ಷನ್ಸ್ ಏನಿರುತ್ತೆ ಅವು ಕಾನೂನು ಚೌಕಟ್ಟಲ್ಲೇ ಮಾಡಬೇಕಾಗುತ್ತೆ. ನಾವು CID ಎನ್ಕ್ವೈರಿ ಮಾಡ್ತೀವಿ, ನಾವು CBI ಎನ್ಕ್ವೈರಿ ಮಾಡ್ತೀವಿ, ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಆದ್ದರಿಂದ ಈ ಸಂಘರ್ಷವನ್ನು
ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ಸಿಟಿ ರವಿ ಹಾಗೂ ಸಚಿವೆ ಹೆಬ್ಬಾಳ್ಕರ್ ಅಶ್ಲೀಲ ಸಮರ ಮತ್ತೊಂದು ದಿಕ್ಕಿಗೆ ಹೊರಳಿದೆ. ಹೊರಟ್ಟಿ ಬರೆದ ಪತ್ರ ಆಡಳಿತ ಪಕ್ಷಕ್ಕೆ ಇರಿಸುಮುರಿಸು ಉಂಟು ಮಾಡಿದೆ. ವಿಪಕ್ಷಕ್ಕೆ ಒಳ್ಳೆ ಆಹಾರ ಸಿಕ್ಕಂತಾಗಿರೋದಂತೂ ನಿಜ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅಶ್ಲೀಲ ಸಮರದ ವಿಚಾರ ಆ ಅಖಾಡಕ್ಕೆ ಸಭಾಪತಿ ಎಂಟ್ರಿ ಕೊಟ್ಟಿದ್ದಾರೆ. ಗೃಹ ಸಚಿವರಿಗೆ ಹೊರಟ್ಟಿ ಖಾರವಾಗಿ ಪತ್ರವನ್ನು ಬರೆದಿದ್ದಾರೆ. ಹಾಗಾದ್ರೆ ಪರಿಷತ್ ಸಭಾಪತಿ ಲೆಟರ್ನಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಏನ್ ಬರ್ದಿದ್ದಾರೆ ಪತ್ರದಲ್ಲಿ ಅಂತ ಹೇಳಿ ನಾನು ನೋಡ್ತೇನೆ. ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ರಾಜ್ಯ ಸರ್ಕಾರ ವರ್ಸಸ್ ವಿಧಾನ ಪರಿಷತ್ ಸಭಾಪತಿ. ಅವಾಚ್ಯ ಪದ ಬಳಕೆಗೆ ಸಿಐಡಿಗೆ ವಹಿಸಿದ್ದಕ್ಕೆ ಆಕ್ಷೇಪ. ಅಂದು ಪರಿಷತ್ನಲ್ಲಿ ದೊಡ್ಡ ಕದನವೇ ಆಗಿತ್ತು. ಸಿಟಿ ರವಿ ಹೆಬ್ಬಾಳ್ಕರ್ ನಡುವೆ ಅಶ್ಲೀಲ ವಾರ್ ಜೋರಾಗಿತ್ತು. ಆಡಳಿತ ವಿಪಕ್ಷ ನಾಯಕರ ನಡುವೆ ವಾಕ್ಸಮರ ಆಗಿ ಸಭಾಪತಿ ಹೊರಟ್ಟಿಗೆ ದೂರುಗಳು ಸಲ್ಲಿಕೆ ಆಗಿದ್ವು. ಅವಾಚ್ಯ ಶಬ್ದ ಬಳಕೆ ಕೇಸನ್ನ ಸರ್ಕಾರ ಸಿಐಡಿಗೆ ವಹಿಸಿ ಆದೇಶ ಹೊರಡಿಸಿರುವುದಕ್ಕೆ ಹೊರಟ್ಟಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಹಾಗಾದ್ರೆ ಹೊರಟ್ಟಿ ಬರೆದ ಪತ್ರದ ಹೈಲೈಟ್ಸ್ ಏನು ಅನ್ನೋದನ್ನ ನೋಡೋದಾದ್ರೆ, ಆತ್ಮೀಯರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ವಿಷಯ ಬೆಳಗಾವಿ ಸುವರ್ಣಸೌಧದಲ್ಲಿ ಡಿಸೆಂಬರ್ 19ರಂದು ನಡೆದ ಪ್ರಕರಣ ಕುರಿತು ಯಾವ ವಿಷಯದ ಕುರಿತು ಸಿಐಡಿ ತನಿಖೆಗೆ ನೀಡಲಾಗಿದೆ ಎಂಬ ಬಗ್ಗೆ ಇನ್ನೂ ಸ್ಪಷ್ಟವಾಗುತ್ತಿಲ್ಲ. ಸದನದ ಒಳಗಿನ ಘಟನೆ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಪರಮಾಧಿಕಾರ ಸಭಾಪತಿಯಾದ ತಮಗೆ ಇದೆ. ಸರ್ಕಾರದ ಸಿಐಡಿ ತನಿಖೆ ನಿರ್ಧಾರ ಕಾರ್ಯಾಂಗ ಶಾಸಕಾಂಗದ ಸಂಘರ್ಷಕ್ಕೆ ಕಾರಣವಾದಂತಾಗಿದೆ. ಡಿಸೆಂಬರ್ 19ರಂದು ನಡೆದ ಘಟನೆ ಬಗ್ಗೆ ಪೀಠದಿಂದ ಈಗಾಗಲೇ ತೀರ್ಪು ನೀಡಲಾಗಿದೆ. ಸಭಾಪತಿ ತೀರ್ಪೇ ಅಂತಿಮ. ಸಂವಿಧಾನದ ಅಡಿ ಕರ್ತವ್ಯ ನಿರ್ವಹಿಸುತ್ತೀರಿ ಎಂಬ ವಿಶ್ವಾಸವಿದೆ. ಬಸವರಾಜ್ ಎಸ್ ಹೊರಟ್ಟಿ, ಸಭಾಪತಿ, ಕರ್ನಾಟಕ ವಿಧಾನ ಪರಿಷತ್. ಕಾನೂನು ಯಾರಿಗೂ ಹೊರತಾಗಿರೋದಿಲ್ಲ. ಬಸವರಾಜ್ ಹೊರಟ್ಟಿ ಅವರು ಕೂಡ ಏನು ಅಧ್ಯಕ್ಷರಿದ್ದಾರೆ, ಅವರು ಆ ಚೌಕಟ್ಟಿನಲ್ಲೇ ತೀರ್ಮಾನಗಳನ್ನು ಮಾಡ್ತಾರೆ. ನಾವು ಕೂಡ ನಮ್ಮ ಆ್ಯಕ್ಷನ್ಸ್ ಏನಿರುತ್ತೆ ಅವು ಕಾನೂನು ಚೌಕಟ್ಟಲ್ಲೇ ಮಾಡಬೇಕಾಗುತ್ತೆ. ನಾವು CID ಎನ್ಕ್ವೈರಿ ಮಾಡ್ತೀವಿ, ನಾವು CBI ಎನ್ಕ್ವೈರಿ ಮಾಡ್ತೀವಿ, ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ಸಿಟಿ ರವಿ ಹಾಗೂ ಸಚಿವೆ ಹೆಬ್ಬಾಳ್ಕರ್ ಅಶ್ಲೀಲ ಸಮರ ಮತ್ತೊಂದು ದಿಕ್ಕಿಗೆ ಹೊರಳಿದೆ. ಹೊರಟ್ಟಿ ಬರೆದ ಪತ್ರ ಆಡಳಿತ ಪಕ್ಷಕ್ಕೆ ಇರಿಸುಮುರಿಸು ಉಂಟು ಮಾಡಿದೆ. ವಿಪಕ್ಷಕ್ಕೆ ಒಳ್ಳೆ ಆಹಾರ ಸಿಕ್ಕಂತಾಗಿರೋದಂತೂ ನಿಜ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅಶ್ಲೀಲ ಸಮರದ ವಿಚಾರ ಆ ಅಖಾಡಕ್ಕೆ ಸಭಾಪತಿ ಎಂಟ್ರಿ ಕೊಟ್ಟಿದ್ದಾರೆ. ಗೃಹ ಸಚಿವರಿಗೆ ಹೊರಟ್ಟಿ ಖಾರವಾಗಿ ಪತ್ರವನ್ನು ಬರೆದಿದ್ದಾರೆ. ಹಾಗಾದ್ರೆ ಪರಿಷತ್ ಸಭಾಪತಿ ಲೆಟರ್ನಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಏನ್ ಬರ್ದಿದ್ದಾರೆ ಪತ್ರದಲ್ಲಿ ಅಂತ ಹೇಳಿ ನಾನು ನೋಡ್ತೇನೆ. ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ರಾಜ್ಯ ಸರ್ಕಾರ ವರ್ಸಸ್ ವಿಧಾನ ಪರಿಷತ್ ಸಭಾಪತಿ. ಅವಾಚ್ಯ ಪದ ಬಳಕೆಗೆ ಸಿಐಡಿಗೆ ವಹಿಸಿದ್ದಕ್ಕೆ ಆಕ್ಷೇಪ. ಅಂದು ಪರಿಷತ್ನಲ್ಲಿ ದೊಡ್ಡ ಕದನವೇ ಆಗಿತ್ತು. ಸಿಟಿ ರವಿ ಹೆಬ್ಬಾಳ್ಕರ್ ನಡುವೆ ಅಶ್ಲೀಲ ವಾರ್ ಜೋರಾಗಿತ್ತು. ಆಡಳಿತ ವಿಪಕ್ಷ ನಾಯಕರ ನಡುವೆ ವಾಕ್ಸಮರ ಆಗಿ ಸಭಾಪತಿ ಹೊರಟ್ಟಿಗೆ ದೂರುಗಳು ಸಲ್ಲಿಕೆ ಆಗಿದ್ವು. ಅವಾಚ್ಯ ಶಬ್ದ ಬಳಕೆ ಕೇಸನ್ನ ಸರ್ಕಾರ ಸಿಐಡಿಗೆ ವಹಿಸಿ ಆದೇಶ ಹೊರಡಿಸಿ